ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮನೆಯಿಂದಲೇ ಮಾಡುವಂಥ ಕೆಲಸ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬು ಇದು ಮಹಿಳೆಯರಿಗೊಂದು ಉತ್ತಮವಾಗಿದ್ದು ಇದು ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇದು ವಿಂಗ್ ಅಸಿಸ್ಟ್ಮೆಂಟು ನೇಮಕಾತಿ 2026 ಕೆಲಸ ಏನು ಎಲ್ಲನೇ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದೆ. ಉತ್ತಮ ರೀತಿಯ ಸಂಬಳ. ಇಲ್ಲಿ ನೀವು ಕೆಲಸ ಯಾವ ರೀತಿ ಕೆಲಸ ಮಾಡ್ತೀರಾ ಆ ರೀತಿ ನಿಮಗೆ ಇಲ್ಲಿ ಕೆಲಸ ಸಿಗುತ್ತೆ. ಭಾರತದ ಎಲ್ಲ ರಾಜ್ಯಗಳ ಅಭ್ಯರ್ಥಿಗಳಿಗೆ ಇದು ಒಂದು ಉತ್ತಮ ಅವಕಾಶ ಅಂತ ಹೇಳಬಹುದು. ಓಕೆ, ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಮನೆಯಿಂದಲೇ ಕೆಲಸ ಮಾಡಲು ಬಯಸುವವರಿಗೆ ಒಂದು ಉತ್ತಮ ಉದ್ಯೋಗಾವಕಾಶದ ಬಗ್ಗೆ ತಿಳಿಸಿಕೊಡಲಿದ್ದೇವೆ. ವಿಂಗ್ ಅಸಿಸ್ಟೆಂಟ್ ರಿಕ್ವೈರ್ಮೆಂಟು 2026 ಅಡಿಯಲ್ಲಿ AI ವಾಯ್ಸ್ ಟ್ರೈನರು ಹಿಂದಿ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ಭಾರತದ ಎಲ್ಲ ರಾಜ್ಯಗಳ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಂತೆ. ಮಹಿಳೆಯರು ಹಾಗೂ ಪುರುಷರಿಗೆ ಇಬ್ಬರು ಕೂಡ ಅರ್ಹರಂತ ಹೇಳಿದ್ದಾರೆ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಅರ್ಹತೆ, ವಯೋಮಿತಿ, ವೇತನ, ಅರ್ಜಿ ಸಲ್ಲಿಸುವ ವಿಧಾನ ಸೇರಿದಂತೆ ಎಲ್ಲ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳಬಹುದು. ಸಂಸ್ಥೆಯ ಹೆಸರು ವಿಂಗ್ ಅಸಿಸ್ಟೆಂಟ್, ಹುದ್ದೆಯ ಹೆಸರು AI ವಾಯ್ಸ್ ಟ್ರೈನರು, ಇದು ಹಿಂದಿಯಲ್ಲಿ. ಉದ್ಯೋಗದ ವಿಧ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು ಮನೆಯಿಂದಲೇ ನೀವು ಕೆಲಸ ಮಾಡಬಹುದು. ಇದು ಒಟ್ಟು ಹುದ್ದೆಗಳು ಬಹು ಹುದ್ದೆಗಳು ಅಂದರೆ ಮಲ್ಟಿಪಲ್ ಆಗಿ ವೇಕೆನ್ಸಿ ಇದೆ. ಅರ್ಜಿ ಸಲ್ಲಿಸುವಂಥ ವಿಧಾನ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಭಾರತದ ಎಲ್ಲ ರಾಜ್ಯದ ಅಭ್ಯರ್ಥಿಗಳು ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸುವಂಥ ಅವಕಾಶ ಕೊಟ್ಟಿದ್ದಾರೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕಂಪನಿಯ ನಿಯಮಾನುಸಾರ ಉತ್ತಮ ವೇತನ ಹಾಗೂ ಇತರ ಸೌಲಭ್ಯ ಕೂಡ ನೀಡ್ತೇನೆ ಎಂದು ಹೇಳಿದ್ದಾರೆ. ಇಲ್ಲಿ ವಯಸ್ಸು ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ ವಯಸ್ಸು ಮಿತಿ ಇಲ್ಲ. ಸರ್ಕಾರದ ನಿಯಮಗಳ ಪ್ರಕಾರ ವಯೋಮಿತಿಯಲ್ಲಿ ಸಡಿಲಿಕೆ ಲಭ್ಯವಿರುತ್ತೆ. ಅಂದರೆ ಮಿತಿ ಇಲ್ಲ ಅಂದರೆ ನಿಮ್ಮ 45-50 ವರ್ಷ ಆದರೂ ಪರವಾಗಿಲ್ಲ, ನೀವು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಂತೆ. ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ, ಫ್ರೀಯಾಗಿರುತ್ತೆ. ಯಾವುದೇ ಅರ್ಜಿ ಶುಲ್ಕಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಆಯ್ಕೆ ಪ್ರಕ್ರಿಯೆ ಕಂಪನಿಯ ನಿಯಮಾನುಸಾರ ನೇರ ಆಯ್ಕೆಯಾಗಿದ್ದು ಡೈರೆಕ್ಟ್ ಸೆಲೆಕ್ಷನ್ ಮೂಲಕ ನಡೆಯಲಿದ್ದು ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ಪರಿಶೀಲಿಸಬಹುದು. ಶೈಕ್ಷಣಿಕ ಅರ್ಹತೆಗಳಿದ್ದರೆ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಗತ್ಯ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯ ಮೊದಲು ಅಧಿಕೃತ ನೋಟಿಫಿಕೇಷನ್ನು ಓದುವುದು ಅತ್ಯಗತ್ಯ ಅಂತ ಹೇಳಿದ್ದಾರೆ. ಇಲ್ಲಿ ನಿಮ್ಮ ಹತ್ರ ರೆಸ್ಯೂಮ್ ಇರಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಮೊಬೈಲ್ ನಂಬರು ಮತ್ತು ಇಮೇಲ್ ID ಮತ್ತು ಆಧಾರ್ ಕಾರ್ಡ್ ನಂಬರು ಮತ್ತು ನಿಮ್ಮ ಶೈಕ್ಷಣಿಕ ಪ್ರಮಾಣ ಪತ್ರಗಳು ಮತ್ತು ಜಾತಿ ಪ್ರಮಾಣ ಪತ್ರ ಅಗತ್ಯವಿದ್ದರೆ ಮಾತ್ರ, ಮತ್ತು ವಯಸ್ಸಿನ ದಾಖಲೆ ಕೇಳಿದರೆ ಕೊಡಬೇಕಂತೆ. ಅರ್ಜಿ ಸಲ್ಲಿಸುವಂಥ ವಿಧಾನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿಕೊಂಡು ಅಲ್ಲಿ ಮೊದಲು ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಅಗತ್ಯ ವೈಯಕ್ತಿಕ ಮತ್ತು ಶೈಕ್ಷಣಿಕ ಮಾಹಿತಿಯನ್ನು ಸರಿಯಾಗಿ ಭರ್ತಿಯನ್ನು ಮಾಡಿ ಅಗತ್ಯ ದಾಖಲೆಗಳು ಹಾಗೂ ಫೋಟೋ ಹಾಗೂ ಸಹಿಯನ್ನು ಅಪ್ಲೋಡ್ ಮಾಡಿಕೊಂಡು ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ ಅರ್ಜಿಯನ್ನು ಸಬ್ಮಿಟ್ ಮಾಡಿಕೊಳ್ಳಿ. ಓಕೆ, ಇದು ಪ್ರಮುಖ ದಿನಾಂಕ ಇದೆಯಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಸಾಧ್ಯವಾದಷ್ಟು ಬೇಗ ನೀವು ಅರ್ಜಿಯನ್ನು ಸಲ್ಲಿಸಿ. ಎಸ್ಆಪ್ ಆಗಿದೆ, ಯಾಕೆಂದರೆ ಡೇಟ್ ಕೊಟ್ಟಿಲ್ಲ ಕೊನೆಯ ದಿನಾಂಕ. ಒಂದು ವೇಳೆ ಅವರಿಗೆ ಉಂಟಲ್ಲ ಅಪ್ಲಿಕೇಶನ್ ಅಂದರೆ ಫಿಲ್ ಆದರೆ ಇದೆಲ್ಲ ಆಟೋಮೆಟಿಕ್ಕಾಗಿ ಅವರ ಆ ಲಿಂಕನ್ನು ಕ್ಲೋಸ್ ಮಾಡ್ತಾರೆ. ಅದು ಅಷ್ಟಾಗಿ ಒಳಗೆ ನೀವು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸೋದು ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವ ಮೊದಲು ನೀವು ಅಧಿಕೃತ ಅಧಿಸೂಚನೆಯನ್ನು ಕಡ್ಡಾಯವಾಗಿ ಓದ್ಕೊಳ್ಳಿ. ವೇತನ, ಆಯ್ಕೆ ಪ್ರಕ್ರಿಯೆ ಮತ್ತು ಅರ್ಹತೆ ಅಂತಿಮ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬಹುದು. ನಿಮಗೆ ಲಿಂಕ್ ಇಲ್ಲಿ ಕೆಳಗೆ ಕೊಡಲಾಗಿದೆ. ನಿಮಗೆ ಬೇಕಿದ್ರೆ ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ನೇರವಾಗಿ ಆಫಿಷಿಯಲ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗ್ತೀರಾ. ಓಕೆ, ಆದರೆ ನಿಮಗೆ ಇಲ್ಲಿ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಆಗುತ್ತೆ, ವೆಯ್ಟ್ ಮಾಡಿದಾಗ ಇಲ್ಲಿ ನೀವು ಡೈರೆಕ್ಟಾಗಿ ವಿಂಗ್ ಅಸಿಸ್ಟೆಂಟ್ ಕಂಪನಿ AI ವಾಯ್ಸ್ ಟ್ರೈನರು ಹಿಂದಿಯಲ್ಲಿ. ಓಕೆ, ನೋಡ್ಕೊಳ್ಳಿ. ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕೇಳಿದ್ದಾರೆ. ಇದು ಇಂಡಿಯಾದಲ್ಲಿ ಯಾರು ಬೇಕಿರಲಿ ಕೆಳಗಡೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಏಕೆಂದರೆ ಇದು ವಾಯ್ಸ್ ಸೀಸನ್ ಎಂಟರ್ ರೆಸ್ಪಾಂಡಿಂಗ್ ಎಲ್ಲ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ನಾನು ನಿಮಗೆ ಕನ್ನಡದಲ್ಲಿ ವಿವರಿಸಿ ಹೇಳಿದ್ದೀನಿ, ಹೌದಲ್ಲ? ಸರಿ, ಅಪ್ಲೈ ಫಾರ್ ದಿಸ್ ಅಂತ ಜಾಬ್ ಕೊಡ್ತಾ ಇದ್ದೀವಿ. ಕೊಟ್ಟಾಗ ಉಂಟಲ್ಲ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗ್ತಾಯಿದ್ದೀನಿ. ನೋಡ್ಕೊಳ್ಳಿ, ವೆಯ್ಟ್ ಮಾಡ್ಕೊಳ್ಳಿ. ಓಕೆ, ಬೇಕಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿ ನೀವು ಜಾಸ್ತಿ ಮಾಹಿತಿ ನಾವು ಪಡೆದುಕೋಬಹುದು. ಇಲ್ಲಿ ಲೋಡಿಂಗ್ ಆಗ್ತಾಯಿದೆ ನೋಡಿ. ಇದು ಲಿಂಕ್ಡ್ಇನ್ ಪ್ರೊಫೈಲ್ ಇದೆಯಲ್ಲ ಅದರ ಮುಖಾಂತರ ನೀವು ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ನಿಮ್ಮ ರೆಸ್ಯೂಮ್ ಇದೆಯಲ್ಲ, ಓಕೆ, ಅಪ್ಲೈ ವಿತ್ ಲಿಂಕ್ಡ್ಇನ್. ಇಲ್ಲಿ ನೋಡಿ, ನಿಮ್ಮ ರೆಸ್ಯೂಮನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ನಿಮ್ಮ ಹೆಸರು, ನಿಮ್ಮ ಇಮೇಲ್ ID, ನಿಮ್ಮ ಫೋನ್ ನಂಬರು, ನಿಮ್ಮ ಲೊಕೇಶನ್ನು, ನೀವು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅದರ ಬಗ್ಗೆ, ಮತ್ತು ಲಿಂಕ್ಡ್ಇನ್ ಪ್ರೊಫೈಲ್ URL ಒಂದು ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಅಗತ್ಯ ಬೀಳುತ್ತೆ. ಅದರ ಲಿಂಕನ್ನು ಕೂಡ ಇಲ್ಲಿ ಇದು ಮಾಡ್ಕೊಳ್ಳಿ. ಮತ್ತು ನಿಮ್ಮ ಕರೆಂಟ್ ಸ್ಯಾಲ್ರಿ, ನೀವು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರೆ ಎಷ್ಟು ಸ್ಯಾಲ್ರಿ ತೆಗೆದುಕೊಳ್ತಾ ಇದ್ರಿ ಅದನ್ನು ಕೂಡ ಮೆನ್ಷನ್ ಮಾಡಿ. ಕರೆಂಟ್ ಮಂತ್ಲಿ ಸ್ಯಾಲ್ರಿ, ಹಾಗೆ ಎಕ್ಸ್ಪೆಕ್ಟೆಡ್ ಮಂತ್ಲಿ ಸ್ಯಾಲ್ರಿ, ಎಷ್ಟು ನಿಮಗೆ ಸ್ಯಾಲ್ರಿ ಸಿಕ್ಕಿದರೆ ಒಳ್ಳೆಯದು ಅದನ್ನು ಕೂಡ ಮೆನ್ಷನ್ ಮಾಡಿ, ಎಲ್ಲನೂ ಮಾಡಿ. ಮತ್ತು ಇದು ವಾಯ್ಸ್ ಲೇಬಲಿಂಗ್ ಇಂಡಿಯಾ, ಇದು ಪ್ಲೀಸ್ ಕಂಪ್ಲೀಟ್ ದಿ ಶಾರ್ಟ್ ಅಪ್ಲಿಕೇಶನ್ ಫಾರ್ಮ್ ಹಿಯರ್
HTTP ಇಲ್ಲಿ ಫಾರ್ಮ್ ಒಂದು ಲಿಂಕು ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿಕೊಂಡು ಅದು ಫಾರಮ್ ಇದೆಯಲ್ಲ ಅದನ್ನು ಫಿಲ್ ಮಾಡ್ಕೊಳ್ಳಿ. ಓನ್ಲಿ ಕ್ಯಾಂಡಿಡೇಟ್ಸ್ ಹೂ ಕಂಪ್ಲೀಟ್ ದಿ ಫಾರ್ಮ್ ವಿಲ್ ಬಿ ರಿವ್ಯೂಡ್. ಓಕೆ, ಎಸ್ ಆರ್ ನೋ ಅಂತ ಕೊಡಿ. ನಂತರ ಓಕೆ, ಅವರ್ ರೇಟ್ ಈಸ್ $2 to $5 per hour. ನೋಡಿ, ನೀವು ಎಷ್ಟು ಗಂಟೆ ಕೆಲಸ ಮಾಡಿದ್ರೆ ಅಷ್ಟು ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದಲ್ಲ, ಎಸ್ ಅಂತ ಕೊಡಿ. ಓಕೆ, ಪರವಾಗಿಲ್ಲ. ಸ್ಕ್ರೀನ್ಶಾಟ್ ಆಫ್ ಇಂಟರ್ನೆಟ್ ಸ್ಪೀಡ್ ಇದೆಯಲ್ಲ, ಸ್ಕ್ರೀನ್ಶಾಟ್ ಆಫ್ ಇಂಟರ್ನೆಟ್ ಸ್ಪೀಡ್ ಅಪ್ಲೋಡ್ ಫೈಲ್. ಯಾಕಂದರೆ ನಿಮ್ಮ ಇಂಟರ್ನೆಟ್ ಫೈಲ್ ಇದೆಯಲ್ಲ ಎಷ್ಟು ಸ್ಪೀಡಾಗಿ ಅಪ್ಲೋಡ್ ಆಗುತ್ತೆ ಅದು ಕೂಡ ಮೆನ್ಷನ್ ಮಾಡಬೇಕು. ಸ್ಕ್ರೀನ್ಶಾಟ್ ಆಫ್ ವರ್ಕ್ ಎಕ್ವಿಪ್ಮೆಂಟ್ ಸ್ಪೆಸಿಫಿಕೇಷನ್ ಇದು ಕೂಡ ಕೊಟ್ಟಿದ್ದಾರೆ. ಅಪ್ಲೋಡ್ ಫೈಲ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕೂಡ ಮಾಡ್ಕೊಳ್ಳಿ. ಎಲ್ಲ ಮಾಡೋದಕ್ಕೆ ಸಬ್ಮಿಟ್ ಅಂತ ಮಾಡ್ಕೊಳ್ಳಿ. ಇಷ್ಟು ಮಾಡಿದರೆ ಸಾಕು. ನಿಮಗೆ ಕಂಪನಿ ಕಡೆಯಿಂದ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಒಂದು ವೇಳೆ ನೀವು ಶಾರ್ಟ್ ಲಿಸ್ಟ್ ಆದರೆ, ನಿಮ್ಮ ರಿಸ್ಯೂಮ್ ಸೆಲೆಕ್ಟ್ ಆದರೆ ಇದೆಯಲ್ಲ, ಮುಂದಿನ ಇಂಟರ್ವ್ಯೂ ಇದೆಯಲ್ಲ, ಮುಂದಿನ ಪ್ರೊಸೆಸಿಂಗ್ ನಿಮಗೆ ಟ್ರೈನಿಂಗ್ ಇರುತ್ತೆ, ಅದೆಲ್ಲ ಇರುತ್ತೆ. ಅದರ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತಾರೆ ನೇರವಾಗಿ. ಓಕೆ, ಸರಿ. ಹಾಗೆ ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು.